ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಸಂಕ್ರಾಂತಿ. ನೋಡಿ, ನಮ್ಮನೆ ಹಬ್ಬದ್ದು ಸಂಕ್ರಾಂತಿದು ಎಲ್ಲ ರಂಗೋಲಿ ನೋಡಿ. ಹ್ಯಾಪಿ ಸಂಕ್ರಾಂತಿ ಇನ್ನೊಂದು ಸಲ ಎಲ್ರಿಗೂ ಹೇಳ್ತಾ ಇದ್ದೀನಿ. ಸಂಕ್ರಾಂತಿ ಅಂದರೆ ಇನ್ನೊಂದು ಹೆಸರೇನು ಅಂತ ಗೊತ್ತಾ ಎಲ್ರಿಗೂ? ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಕೆಲವ್ರಿಗೆ ಗೊತ್ತಿರುತ್ತೆ. ಇದನ್ನು ಸುಗ್ಗಿ ಹಬ್ಬ ಅಂತಲೂ ಕರೀತಾರೆ. ಹಳ್ಳಿಯವ್ರಿಗೆ ತುಂಬ ಇದು ಫೇಮಸ್ ಹಬ್ಬ ಇದು. ಯಾಕೆಂದರೆ ಹಸುಗಳಿಗೆ ಮತ್ತು ದನ ಕರುಗಳಿಗೆ ಎಲ್ಲ ಬೆಂಕಿ ಇದೆಲ್ಲ ಇದು ಮಾಡಿಬಿಟ್ಟು ಅದಕ್ಕೆಲ್ಲ ಪೂಜೆ ಮಾಡ್ತಾರೆ. ಮತ್ತು ಬೆಳೆದಿರೋ ಬೆಳೆಗೆ ಪೂಜೆ ಮಾಡ್ತಾರೆ. ರಾಶಿ ಎಲ್ಲ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆಲ್ಲ ಮಾಡ್ತಾರೆ. ಕಡುಬು ಮಾಡಿಬಿಟ್ಟು ಅದನ್ನೆಲ್ಲ ಕಡುಬನ್ನ ರಾಶಿಗೆ ಒಟ್ಟಿರ್ತಾರಲ್ಲ ಎಲ್ಲನೂ, ಅದಕ್ಕೆ ಇಟ್ಬಿಟ್ಟು ಬೆಳಗ್ಗೆ ಹೊತ್ತು ತಗೊಂಡು ಅದು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹಿಂದೆಲ್ಲ ಮಾಡ್ತಿದ್ರು. ಅದನ್ನು ಹೇಳ್ತಾರೆ. ಅದಕ್ಕೋಸ್ಕರನೇ ಇದು ನಮ್ಮ ಹಿಂದೂಗಳಿಗೆ ಇದು ಲಾಸ್ಟ್ ಹಬ್ಬ. ಫಸ್ಟ್ನೇ ಹಬ್ಬ ಅಲ್ಲ ವರ್ಷದ್ದು. ಎಲ್ಲರೂ ಅನ್ಕೋತಾರೆ ಫಸ್ಟ್ನೇ ಹಬ್ಬ ಅಂತ. ಇದು ಫಸ್ಟ್ನೇ ಹಬ್ಬ ಅಲ್ಲ, ನಮ್ಮ ಹಿಂದೂಗಳಿಗೆ ಲಾಸ್ಟ್ನೇ ಹಬ್ಬ, ವರ್ಷದ್ದು ಕೊನೆ ಹಬ್ಬ ಇದು. ನಮಗೇನಿದ್ರು ಬರೋದು ನಮಗೆ ಯುಗಾದಿ ಹಬ್ಬನೇ ನಮಗೆ ಫಸ್ಟ್ನೇ ಹಬ್ಬ ಬರೋದು. ಇದು ಲಾಸ್ಟ್ನೇ ಹಬ್ಬ. ನೋಡಿ ಫ್ರೆಂಡ್ಸ್, ಎಳ್ಳು ಬೆಲ್ಲ ಏನಕ್ಕೆ ತಿಂತಾರೆ ಅಂತ ಗೊತ್ತಾ? ಎಲ್ಲ ಅಂತಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ಅದು ತಪ್ಪು ಕಲ್ಪನೆ. ಈಗ ಎಲ್ಲ ಚಳಿ ಇರುತ್ತೆ ನೋಡಿ. ಡಿಸೆಂಬರು ಮತ್ತು ಜನವರಿ ನವಂಬರ್ ಟೈಮಲ್ಲಿ ಚಳಿ ಇರುತ್ತೆ ನೋಡಿ. ಆ ಚಳಿಗೆಲ್ಲ ಸ್ಕಿನ್ನೆಲ್ಲ ಮತ್ತು ಹಾಳಾಗಿರುತ್ತೆ. ಅದಕ್ಕೋಸ್ಕರ ಇದು ಬೆಲ್ಲ ಮತ್ತು ಕೊಬ್ಬರಿಲಿ ಆಯಿಲ್ ಐಟಮ್ ಇರುತ್ತೆ. ಅದೆಲ್ಲ ನಮ್ಮ ದೇಹಕ್ಕೆ ಹೋದರೆ ಸ್ಕಿನ್ನೆಲ್ಲ ಚೆನ್ನಾಗಿರುತ್ತೆ, ಬ್ರೈಟ್ ಆಗುತ್ತೆ ಮತ್ತು ಗ್ಲೋ ಬರುತ್ತೆ ಅನ್ನೋಕ್ಕೋಸ್ಕರ ತಿನ್ನೋದು. ಮತ್ತು ಅದು ಒಡೆಯೋದಿಲ್ಲ. ಇದು ನೋಡಿ, ನೀವು ಕೊಬ್ಬರಿ ಸಾಮಾನ್ಯವಾಗಿ ಒಡೆಯಲ್ಲ. ಅದು ಗೊತ್ತಿರುತ್ತೆ ನಿಮಗೆ, ಕೆಲವ್ರಿಗೆ ಗೊತ್ತಿರಲ್ಲ ಅನ್ನೋದು ತಿಳಿಸ್ತಾ ಇದ್ದೀನಿ. ಎಳ್ಳು ಬೆಲ್ಲ ಇದಕ್ಕೋಸ್ಕರ ತಿನ್ನೋದು. ಹಿಂದೆ ಇದಕ್ಕೆ ಎಲ್ಲ ಮಾಡಿರ್ತಾರೆ ಹಿರಿಯರು. ಅದೆಲ್ಲ ನಾವು ಬೇರೆ ಬೇರೆ ಈಗಿನ ಪೀಳಿಗೆಯವರು ಇದು ಅದು ತಿಂದರೆ ಹಂಗೆ ಮಾತಾಡಿ ಅದು ಇದು ಅಂತ ಹೇಳ್ತಾರೆ. ಅದು ಇರ್ಬೋದೇನೋ ಒಂದು ಪಕ್ಷ, ಹೇಳ್ತೀನಿ. ಆದರೆ ಇದನ್ನೆಲ್ಲ ನಾವು ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಟೈಮಲ್ಲಿ. ಮತ್ತು ಸಂಕ್ರಾಂತಿ ಬಗ್ಗೆಲಿ ಇನ್ನೊಂದು ವಿಶೇಷ ಇದೆ. ಅದು ಏನು ಅಂದರೆ, ಇಂದಿನ ಪುರಾಣಗಳ ಪ್ರಕಾರ ಭೀಷ್ಮ ಸತ್ತಿದ್ದು ಇದೇ ಟೈಮಲ್ಲಿ, ಮಕರ ಸಂಕ್ರಾಂತಿಲಿ. ನನಗೆ ಅದು ಮೊದಲನೇ ಬೆಳಕು ನನಗೆ ಬಿದ್ದಾಗಲೇ ನಾನು ಸಾಯೋದು ಅಂತ ನೆಲಕ್ಕೆ ಅವಾಗಲೇ ಅವನು ಬೀಳೋದು ಭೀಷ್ಮ. ಎಷ್ಟೆಷ್ಟು ನಮ್ಮ ಹಿಂದೂಗಳಲ್ಲಿ ಎಷ್ಟೆಷ್ಟು ಪುರಾಣಗಳಲ್ಲಿ ಏನೇನು ಉಲ್ಲೇಖ ಆಗಿದೆ ನೋಡಿ ಫ್ರೆಂಡ್ಸ್. ಮತ್ತು ಈ ಮಕರ ಸಂಕ್ರಾಂತಿ ದಿವಸ ಸಾಯೋರು ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಅದು ನಿಜ. ಯಾಕೆಂದರೆ 100% ಅದು ನಿಜ ಅಂತ ಹೇಳ್ತೀನಿ. ಯಾಕೆಂದರೆ ಅದು ಎಲ್ಲ ಉಲ್ಲೇಖ ಇದೆ, ಅದು ಪುರಾಣಗಳ ಪ್ರಕಾರದಲ್ಲಿ. ಅದಕ್ಕೋಸ್ಕರನೇ ಭೀಷ್ಮ ಸತ್ತಿದ್ದು. ಭೀಷ್ಮನ ಬಗ್ಗೆ ನಿಮಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ. ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಒಂದು ಸಲ ಸರ್ಚ್ ಮಾಡಿ ನೋಡಿ. ಮಹಾಭಾರತ ಅಂತ ಗ್ರಂಥ, ಅದರಲ್ಲಿ ಭೀಷ್ಮನ ಬಗ್ಗೆ ನೋಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ನಾನಿವತ್ತು ಪಲಾವ್ ಮಾಡಿ ವೆಜಿಟೇಬಲ್ ಫುಲ್ ಎಲ್ಲ ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಪಲಾವ್ ಮಾಡಿಬಿಟ್ಟು ವಡೆ ಮಾಡಿದ್ದೀನಿ. ಪಾಯಸ ಮಾಡಿದ್ದೀನಿ, ಅದೊಂದು ಸ್ಕಿಪ್ ಆಗಿಬಿಟ್ಟಿದೆ. ಪಾಯಸ ವಡೆ ಇಷ್ಟೇ ಮಾಡಿರೋದು ನಾನು. ಎಲ್ಲರ ಮನೆಯಲ್ಲೂ ಪೊಂಗಲ್ಲು ಮತ್ತು ಕಡುಬು ಎಲ್ಲ ಮಾಡ್ತಾರೆ. ನನ್ನ ಮಕ್ಕಳು, ನಮ್ಮ ಮನೆಯವ್ರು ಯಾರು ಕಡುಬು ಬೇಡ ಈ ಸಲ, ಇದನ್ನೇ ಮಾಡು ಅಂತ ಹೇಳಿದ್ರಾ, ಅದಕ್ಕೆ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಸಂಕ್ರಾಂತಿ ಅಂದರೆ ಅರ್ಥ ಏನು ಅಂತ ಹೇಳಿದ್ದೀನಿ. ನಿಮಗೆ ಕೆಲವ್ರಿಗೆ ಬೇರೆ ರೀತಿ ಗೊತ್ತಿದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.